ಅಮರನಾಥ ಯಾತ್ರೆ ಪ್ರಧಾನಿ ಮೋದಿ ಪಂಚಮಹಾಸಂಕಲ್ಪ. ಅಮರನಾಥ ಯಾತ್ರಿಕರಿಗೆ ಪ್ರಧಾನಿ ಮೋದಿ ಪತ್ರ ಸಂದೇಶವನ್ನ ಕಳಿಸಿದ್ದಾರೆ. 5 ಸಂಕಲ್ಪ ಕೈಗೊಳ್ಳುವಂತೆ ಯಾತ್ರಿಕರಿಗೆ ಮೋದಿ ಕರೆಯನ್ನ ಕೊಟ್ಟಿದ್ದಾರೆ. ಅಮರನಾಥ ಯಾತ್ರೆ ಪ್ರಧಾನಿ ಮೋದಿ ಪಂಚಮಹಾಸಂಕಲ್ಪ. ಅಮರನಾಥ ಯಾತ್ರಿಕರಿಗೆ ಮೋದಿ ಪತ್ರ ಸಂದೇಶ. ಏನು ಸಂದೇಶ ಕಳಿಸಿದ್ದಾರೆ? 5 ಸಂಕಲ್ಪ ಕೈಗೊಳ್ಳುವಂತೆ ಯಾತ್ರಿಕರಿಗೆ ಮೋದಿ ಕರೆಯನ್ನ ಕೊಟ್ಟಿದ್ದಾರೆ. ಅಮರನಾಥ ಯಾತ್ರೆ ಭಾರತದ ಆಧ್ಯಾತ್ಮಿಕ ಸಂಪ್ರದಾಯ. ಭಕ್ತರಿಗೆ ಅಮರನಾಥ ಆಧ್ಯಾತ್ಮಿಕತೆ ಮಾರ್ಗವಷ್ಟೇ ಅಲ್ಲ, ಸಾಮಾಜಿಕ ಜವಾಬ್ದಾರಿ ಎತ್ತಿ ಹಿಡಿಯುವ ತೀರ್ಥಯಾತ್ರೆ. ಅಮರನಾಥ ಯಾತ್ರಿಕರಿಗೆ ಮೋದಿ 5 ಸಂಕಲ್ಪ ಸಂದೇಶ. ಜುಲೈ 3ರಿಂದ ಆಗಸ್ಟ್ 28ರವರೆಗೆ ಅಮರನಾಥ ಯಾತ್ರೆ. ಹಿಮಾಲಯದಲ್ಲಿದೆ ಪವಿತ್ರ ತೀರ್ಥ ಕ್ಷೇತ್ರ ಅಮರನಾಥ. 12,000 ಅಡಿ ಎತ್ತರದಲ್ಲಿರುವಂತಹ ಅಮರನಾಥ ಗುಹೆ. ಅಮರನಾಥ ಯಾತ್ರೆ ಪ್ರಧಾನಿ ಮೋದಿ ಕರೆಯನ್ನ ಕೊಟ್ಟಿದ್ದಾರೆ. ಯಾತ್ರಿಕರಿಗೆ ಸಂಕಲ್ಪವನ್ನ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಅಮರನಾಥ ಯಾತ್ರೆ ಭಾರತದ ಆಧ್ಯಾತ್ಮಿಕ ಸಂಪ್ರದಾಯ. ಅದು ಲಕ್ಷಾಂತರ ಭಕ್ತರು ಬರ್ತಾರೆ. ಭಕ್ತರಿಗೆ ಅಮರನಾಥ ಆಧ್ಯಾತ್ಮಿಕತೆ ಮಾರ್ಗವಷ್ಟೇ ಅಲ್ಲ, ಅಲ್ಲಿ ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನುವಂಥ ಜವಾಬ್ದಾರಿ ಕೂಡ, ಸಾಮಾಜಿಕ ಜವಾಬ್ದಾರಿ ಕೂಡ ಎತ್ತಿ ಹಿಡಿದಿರುವಂಥ ತೀರ್ಥಯಾತ್ರೆ ಅದು. ಅಮರನಾಥ ಯಾತ್ರಿಕರಿಗೆ ಮೋದಿ 5 ಸಂಕಲ್ಪ ಸಂದೇಶ. ಜುಲೈ 3ರಿಂದ ಆಗಸ್ಟ್ 28ರವರೆಗೆ ಅಮರನಾಥ ಯಾತ್ರೆ ಆರಂಭ ಆಗುತ್ತೆ. ಹಿಮಾಲಯದಲ್ಲಿ ಪವಿತ್ರ ತೀರ್ಥ ಕ್ಷೇತ್ರ ಅಮರನಾಥ. 12,000 ಅಡಿ ಎತ್ತರದಲ್ಲಿರುವಂತಹ ಅಮರನಾಥ ಗುಹೆ. ಏನು 5 ಸಂಕಲ್ಪವನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ, ಏನು ತಿಳಿಸಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇದು, ತೀರ್ಥಯಾತ್ರೆ ಮಾರ್ಗಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಬೇಕಾಗುತ್ತೆ. ಸುರಕ್ಷತೆ ಮತ್ತು ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು. ಯಾತ್ರೆಯಲ್ಲಿ ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸಿ, ತೀರ್ಥಯಾತ್ರೆ ನಂತರ ಅಮ್ಮನ ಹೆಸರಲ್ಲಿ ಗಿಡ ನೆಡಿ, ರಾಷ್ಟ್ರ ಮೊದಲು ಎಂಬ ಮನೋಭಾವ ಬೆಳೆಸಿಕೊಳ್ಳಿ. ಈ 5 ಸಂಕಲ್ಪವನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ ಯಾತ್ರಿಗಳಿಗೆ. ತೀರ್ಥಯಾತ್ರೆ ಮಾರ್ಗಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು. ದೇವಸ್ಥಾನ ಅಂತ ಅಂದ್ರೆ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ಆಧ್ಯಾತ್ಮಿಕತೆ ಇದೆ ಅಂತ ಅಂದರೆ ಅಲ್ಲಿ ಸ್ವಚ್ಛತೆಗೆ ಮೊದಲು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಇನ್ನು ಸುರಕ್ಷತೆ ಮತ್ತು ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು. ಏನು ರೂಲ್ಸ್ಗಳನ್ನ ಹಾಕಿರುತ್ತೆ ಸರ್ಕಾರ, ಸಂಚಾರಿ ನಿಯಮಗಳೇನಿರುತ್ತೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಇನ್ನು ಯಾತ್ರೆಯಲ್ಲಿ ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸಬೇಕು. ಇನ್ನು ತೀರ್ಥಯಾತ್ರೆ ನಂತರ ಅಮ್ಮನ ಹೆಸರಲ್ಲಿ ಗಿಡ ನೆಡಿ, ರಾಷ್ಟ್ರ ಮೊದಲು ಎಂಬ ಮನೋಭಾವ ಬೆಳೆಸಿಕೊಳ್ಬೇಕು. ಸೊ ಈ ರೀತಿಯಾಗಿ ಜನ ಒಂದೇ ಮನೋಭಾವದಿಂದ ಇಲ್ಲಿ ನಡೆದುಕೊಳ್ಬೇಕಾಗುತ್ತೆ. ಜುಲೈ 3ರಿಂದ ಆಗಸ್ಟ್ 28ರವರೆಗೆ ನಡೆಯಲಿರುವಂತಹದ್ದು. ಸಮುದ್ರ ಮಟ್ಟದಿಂದ ಸುಮಾರು 3,888 ಮೀಟರ್ ಎತ್ತರದಲ್ಲಿರುವಂತಹ ದೇವಸ್ಥಾನ ಇದು. ಒಟ್ಟಾರೆ ಅಂದರೆ 12,000 ಅಡಿ ಎತ್ತರದಲ್ಲಿರುವಂತಹ ಅಮರನಾಥ ಗುಹೆ. ಅದರಲ್ಲಿ ಸಮುದ್ರ ಮಟ್ಟದಿಂದ 3,888 ಮೀಟರ್ ಎತ್ತರದಲ್ಲಿದೆ. ಇನ್ನು ಪ್ರತಿ ಭಕ್ತರು ಕಡ್ಡಾಯವಾಗಿ ಅಧಿಕೃತ ವೈದ್ಯಕೀಯ ಪ್ರಮಾಣ ಪತ್ರದೊಂದಿಗೆ ಮುಂಗಡ ನೋಂದಣಿ ಮಾಡಿಕೊಂಡು ಇಲ್ಲಿ ಹೋಗಬೇಕಾಗುತ್ತೆ. ನೋಂದಣಿಯನ್ನು ಅಧಿಕೃತವಾಗಿ ಇರಬೇಕಾಗುತ್ತೆ. ಶ್ರೀ ಅಮರನಾಥ ಶ್ರೀ ಶೈನ್ ಬೋರ್ಡ್ ವತಿಯಿಂದ ವೆಬ್ಸೈಟ್ ಮೂಲಕ ಅಥವಾ ಅಧಿಕೃತ ಬ್ಯಾಂಕ್ ಶಾಖೆಗಳನ್ನು ಆಫ್ಲೈನ್ ಮೂಲಕ ಕೂಡ ಪಡೆದುಕೊಳ್ಳಬಹುದು. ಒಂದಿಷ್ಟು ನೋಂದಣಿ ಪ್ರಕ್ರಿಯೆಯನ್ನು ಮಾಡಿಕೊಂಡು ಅಮರನಾಥ ಯಾತ್ರೆಗೆ ಹೋಗಬೇಕು ಅಂದರೆ ಜುಲೈ 3ರಿಂದ ಏನು ಸ್ಟಾರ್ಟ್ ಆಗುತ್ತೆ ಅಲ್ವಾ, ಜುಲೈ 3ರಿಂದ ಆಗಸ್ಟ್ 28ರವರೆಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿರ್ತೀರಾ, ಅಮರನಾಥ ದರ್ಶನ ಪಡಿಬೇಕು ಅಂತ ಅಂದ್ಕೊಳ್ತಾ ಇರ್ತೀರಾ, ಒಂದಿಷ್ಟು ಸಂಕಲ್ಪಗಳನ್ನು ಅಲ್ಲಿ ಫಾಲೋ ಮಾಡ್ಕೊಂಡು ಹೋಗಬೇಕು. ಅದ್ರ ಜೊತೆ ವೈದ್ಯಕೀಯ ತಪಾಸಣೆ ಕೂಡ ಅತ್ಯಗತ್ಯವಾಗಿರುತ್ತೆ ಅಂತ ಇಲ್ಲಿ ತಿಳಿಸಲಾಗುತ್ತೆ.